ಒಂದು ನಿಮಿಷ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ನಿಜವಾದ ಒಂದು ಲವ್ ಸ್ಟೋರಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಬ್ಬ ಹುಡುಗ ಇರ್ತಾನೆ. ಅವ್ನು ಹೆಂಗಿರ್ತಾನೆ ಅಂದರೆ, ಅವನ ಲೈಫಲ್ಲಿ ಅವ್ನು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂತಿರಲ್ಲ. ಪ್ರೀತಿ ಮಾಡ್ತಾ ಇರ್ತಾನೆ. ಇವಳು ಬಿಟ್ಟು ಹೋದ್ರೆ ಇನ್ನೊಬ್ಳು ಆ ರೇಂಜಲ್ಲಿ ಪ್ರೀತಿ ಮಾಡ್ತಾ ಇರ್ತಾನೆ. ಆ ಹುಡುಗನ ಲೈಫಲ್ಲಿ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಜೊತೆ ಅವನು ಬ್ರೇಕಪ್ ಮಾಡ್ಕೊತಾನೆ. ಬ್ರೇಕಪ್ ಮಾಡ್ಕೊಂಡು ಅವನು ಸುಮ್ಮನೆ ಇರಲ್ಲ, ಮತ್ತೊಬ್ಳನ್ನ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ. ಒಂದು ಹುಡುಗಿನ ಹುಡುಕ್ತಾನೆ. ಹುಡುಕ್ಬಿಟ್ಟು ಅವಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಪಾಪ ಹುಡುಗಿ ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ಲ. ಹೆಂಗಿದ್ರು ಬ್ರೇಕಪ್ ಆಗಿತ್ತು ಅವನಿಗೆ, ಆಲ್ರೆಡಿ ನೊಂದಿದ್ದಾನೆ. ನನ್ನ ಚೆನ್ನಾಗಿ ನೋಡ್ಕೊತಾನೆ, ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಮೇಲೆ ಆ ಹುಡುಗಿ ಅವನ ಪ್ರೀತಿನ ಒಪ್ಕೊಂಡಾಗ ಹುಡುಗಿ ಚೆನ್ನಾಗೇ ಇರ್ತಾರೆ. ಹುಡುಗಿ ಅಂತರೂ ಅವನಿಲ್ಲಿದ್ರೆ ಬದುಕದೇ ಇಲ್ಲ, ಆ ರೇಂಜಲ್ಲಿ ಇಷ್ಟಪಡ್ತಿರ್ತಾಳೆ. ಆ ಹುಡುಗ ಅಂತರೂ ಅವನು ಹಂಗೆ ಇಷ್ಟಪಡ್ತಿರ್ತಾನೆ. ಪ್ರತಿ ಸಲನೂ ಟೈಮ್ ಸಿಕ್ಕಾಗ ಫೋನು ಮೆಸೇಜು ಮಾಡ್ತಾನೆ ಇರ್ತಾನೆ. ಅವಳು ಅಷ್ಟೇ, ಪ್ರತಿ ಸಲನೂ ಅವನ ಮೆಸೇಜಿಗೆ ಅವನ ಫೋನ್ ಕಾಲಿಗೆ ಕಾಯ್ತಾ ಇರ್ತಾಳೆ. ಪ್ರತಿ ಕ್ಷಣನೂ ಫೋನು ಮೆಸೇಜು ಮಾಡ್ತಾನೆ ಇರ್ತಾಳೆ, ಯಾಕೆಂದ್ರೆ ಅಷ್ಟು ಹಚ್ಕೊಂಡ್ಬಿಟ್ಟಿರ್ತಾಳೆ. ಆ ಹುಡುಗ ಸ್ವಲ್ಪ ದಿವಸ ಆದ್ಮೇಲೆ ಬದಲಾಗಕ್ಕೆ ಸ್ಟಾರ್ಟ್ ಆಗ್ತಾನೆ. ಯಾವ ರೀತಿ ಬದಲಾಗ್ತಾನೆ ಅಂದ್ರೆ, ಅವನಿಗೆ ಇಷ್ಟ ಬಂದಾಗ ಫೋನ್ ಮಾಡೋದು, ಅವನಿಗೆ ಇಷ್ಟ ಬಂದಾಗ ಮೆಸೇಜ್ ಮಾಡೋದು, ಆ ರೀತಿ ಮಾಡ್ತಾ ಇರ್ತಾನೆ. ಪಾಪ ಹುಡುಗಿ ಅವನ ಮೇಲೆ ಪ್ರೀತಿನೇ ಕಮ್ಮಿ ಆಗಿರಲ್ಲ. ಅವ್ನು ಯಾವಾಗಾದ್ರೂ ಮೆಸೇಜ್ ಮಾಡ್ಲಿ, ಅವ್ನು ಯಾವಾಗಾದ್ರೂ ಫೋನ್ ಮಾಡ್ಲಿ, ಪಟ್ ಅಂತ ಮೆಸೇಜಿಗೆ ಫೋನ್ ಕಾಲಿಗೆ ರೆಸ್ಪಾನ್ಸ್ ಕೊಡ್ತಾ ಇರ್ತಾಳೆ. ಇವಳಾಗೆ ಫೋನ್ ಮಾಡಿದ್ರೆ ಅವನು ರಿಸೀವ್ ಮಾಡ್ತಿರಲ್ಲ, ಇವಳಾಗೆ ಮೆಸೇಜ್ ಮಾಡಿದ್ರೆ ಅವನು ಮೆಸೇಜ್ ಮಾಡ್ತಿರಲ್ಲ. ಅವನಿಗೆ ಮನ್ಸಿಗೆ ಬಂದಾಗ, ಅವನಿಗೆ ಇಷ್ಟ ಬಂದಾಗ ಮಾತ್ರ ಮೆಸೇಜು ಫೋನು ಮಾಡ್ತಾ ಇರ್ತಾನೆ. ಆದ್ರೂ ಹುಡುಗಿ ಬೇಜಾರಾಗಲ್ಲ. ಯಾಕೆ ಅಂದ್ರೆ ಅವನು ನನ್ನ ಹುಡುಗ, ನನ್ನ ಬಿಟ್ಟೋಗಲ್ಲ ಅನ್ನೋ ನಂಬಿಕೆ ಮೇಲೆ ಪ್ರತಿ ಕ್ಷಣನೂ ಅವನ ಮೇಲೆ ಪ್ರೀತಿ ಜಾಸ್ತಿ ಮಾಡ್ಕೊಂತಾನೆ ಇರ್ತಾಳೆ. ಅವ್ನು ನಿಲ್ಲಿದ್ರೆ ಬದುಕದೇ ಇಲ್ಲ ಅನ್ನೋ ರೀತಿ ಪ್ರೀತಿ ಮಾಡ್ತಾ ಇರ್ತಾಳೆ. ಅವನು ಇವಳನ್ನ ಅವಾಯ್ಡ್ ಮಾಡ್ತಿರ್ತಾನೆ. ಪಾಪ ಅವಳಿಗೆ ಗೊತ್ತಿರಲ್ಲ. ಹಿಂಗೆ ಅವಳು 8 ವರ್ಷದ ಲವ್, ಚೆನ್ನಾಗೇ ಇರ್ತಾರೆ. ಆ ಹುಡುಗಿ ಅಂತೂ ಅವನನ್ನ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿರ್ತಾಳೆ, ಚೆನ್ನಾಗೇ ಇರ್ತಾರೆ. ಆ ಹುಡುಗಿ ಮನೆಯಲ್ಲಿ ಆ ಹುಡುಗನ ಒಪ್ಪಿಸ್ದಾಗ ಆ ಹುಡುಗ ಮನೆಯವರು ಮನೆಗ್ ಬಂದು ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಆ ಹುಡುಗಿ ಫುಲ್ಲು ಖುಷಿ ಆಗುತ್ತೆ, ನನ್ನ ಹುಡುಗ ನನಗೆ ಸಿಕ್ಕ ಅಂತ. ಎಂಗೇಜ್ಮೆಂಟ್ ಆಗಿ ಒಂದು 15 ದಿವಸ ಹುಡುಗಿ ಚೆನ್ನಾಗೇ ಇರ್ತಾರೆ. ಆದ್ರೆ ಆ ಹುಡುಗ ಅವ್ನಿಗೆ ಇಷ್ಟ ಬಂದಾಗ ಫೋನು, ಅವ್ನ ಇಷ್ಟ ಬಂದಾಗ ಮೆಸೇಜ್ ಮಾಡ್ತಾ ಇರ್ತಾನೆ. ಆದ್ರೂ ಹುಡುಗಿ ತಲೆ ಕೆಡ್ಸ್ಕೊಳಲ್ಲ. ಹೆಂಗಿದ್ರು ಎಂಗೇಜ್ಮೆಂಟ್ ಆಗೈತೆ, ಅವ್ನು ನನಗೆ ಸಿಗ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಹುಡುಗಿ ತಲೆ ಕೆಡ್ಸ್ಕೊಂತಿರಲ್ಲ, ಚೆನ್ನಾಗೇ ಇರ್ತಾಳೆ. ಆದ್ರೆ ಆ ಹುಡುಗ ಎಂಗೇಜ್ಮೆಂಟ್ ಆದ್ರೂ ಸಹ ಮತ್ತೊಬ್ಳು ಹುಡುಗಿನ ನೋಡ್ಕೊಂತಾನೆ. ಎಂಗೇಜ್ಮೆಂಟ್ ಆಗಿ 1 ತಿಂಗಳಾದ್ಮೇಲೆ ಆ ಹುಡುಗ ಇವಳನ್ನ ಎಲ್ಲಾದ್ರಲ್ಲೂ ಬ್ಲ್ಯಾಕಿ ಆಗ್ತಾನೆ. ಪಾಪ ಈ ಹುಡುಗಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ, ಯಾಕೆ ಬ್ಲ್ಯಾಕ್ ಹಾಕುದ ಅಂತ. ಆ ಹುಡುಗಿ ಪ್ರತಿ ದಿವಸ ಕಣ್ಣೀರ್ ಹಾಕ್ತಿರ್ತಾಳೆ. ಆ ಹುಡುಗ ಬೇರೆ ಹುಡುಗಿ ಜೊತೆ ಆಲ್ರೆಡಿ ಮಿಂಗಲ್ ಆಗಿರ್ತಾನೆ. ಹಿಂಗೆ ಒಂದ್ ದಿವಸ ಹುಡುಗಿ ಮನೆಗೆ ಆ ಹುಡುಗನ ಮನೆಯವರು ಬರ್ತಾರೆ. ಬಂದಾಗ ಆ ಹುಡುಗಿ ಫುಲ್ಲು ಖುಷಿ ಹಾಕಳೆ, ಯಾಕೋ ಬಂದಿದ್ದಾರೆ ಅಂತ. ಬಂದ್ಬಿಟ್ಟು ಒಳ್ಳೆ ಅಡ್ಗೆ ಮಾಡಿರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಊಟ ಗೀಟ ಎಲ್ಲ ಮಾಡಾದ್ಮೇಲೆ ಕೊನೆಯದಾಗ ಒಂದು ಮಾತು ಹೇಳೋಕ್ಕಾರೆ ಆ ಹುಡುಗನ ಮನೆಯವರು, ನಿಮ್ಮ ಹುಡುಗಿ ನಮ್ಮ ಮನೆಗೆ ಸೂಟ್ ಆಗಲ್ಲ, ದಯವಿಟ್ಟು ಇದನ್ನ ಎಲ್ಲಿಗೆ ಬಿಟ್ಬಿಡಿ ಅಂತ. ಪಾಪ ಆ ಹುಡುಗಿ ಎಂಗೇಜ್ಮೆಂಟ್ ಆದ್ಮೇಲೆ ಈ ತರ ಮಾಡ್ಬಿಟ್ರೆ ಹೆಂಗಾಗ್ಬೇಡ. ಆಮೇಲೆ ಆ ಹುಡುಗಿ ಗೊತ್ತಾಗುತ್ತೆ ಅವನ ಲೈಫಲ್ಲಿ ಇನ್ನೊಬ್ಳು ಬಂದಿದ್ದಾಳೆ, ಅದಕ್ಕೆ ನನ್ನ ಬಿಟ್ಟಿದ್ದಾನೆ ಅಂತ. ಅವ್ರು ಹಂಗೆ ಹೇಳಿ ಹೋಗ್ಬಿಡ್ತಾರೆ. ನಿಮ್ ಹುಡುಗಿ ನಮ್ಮ ಮನೆಗೆ ಸೂಟ್ ಆಗಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ. ಪಾಪ ಆ ಹುಡುಗಿ ಎಂಗೇಜ್ಮೆಂಟ್ ಆಗಿತ್ತೆ, ತುಂಬಾ ಇಷ್ಟಪಡ್ತಿರ್ತಾಳೆ. ಹಿಂಗೆ ಬದುಕ್ಬೇಕು ಅವಳು. ಪಾಪ ಪ್ರತಿ ಕ್ಷಣ ಅವನು ನೆನ್ಸ್ಕೊಂಡಿ ಅಳ್ತಾ ಇರ್ತಾಳೆ. ಈ ಸ್ಟೋರಿಲಿ ನಿಮಗೆ ಏನ್ ಅರ್ಥ ಆಯ್ತು ಕಮೆಂಟ್ ಹಾಕಿ, ಹಂಗೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ನಿಜವಾಗ್ಲೂ ಪ್ರೀತಿ ಮಾಡೋ ಹುಡುಗಿಗಾಗ್ಲಿ ಹುಡುಗಿಗಾಗ್ಲಿ ನಾನು ಹೇಳೋದು ಒಂದೇ, ಮನ್ಸಾರೆ ಇಷ್ಟಪಟ್ಟದ್ಮೇಲೆ ಮನೇಲಿ ಒಪ್ಸಿ ಮದ್ವೆ ಆಗಿ. ಯಾಕೆ ಅಂದ್ರೆ ನೀವು ಮದ್ವೆ ಆದ್ರೆ ಮನೆಯವರು ಮುಂದಕ್ಕಾದ್ರೂ ನಿಮ್ ಜೊತೆ ಬಂದು ಚೆನ್ನಾಗಿರ್ತಾರೆ. ನೀವೇನಾದ್ರೂ ಮನೆಯವ್ರ ಒತ್ತಾಯಕ್ಕೆ ಬೇರೆಯವ್ರನ್ನ ಮದ್ವೆ ಆದ್ರೆ ನಿಮ್ಮನ್ನ ಪ್ರೀತಿಸೋ ಜೀವ ಮತ್ತೆ ನಿಮಗ್ ಸಿಗಲ್ಲ. ಹಾಗೆ ಪ್ರೀತಿ ಮಾಡೋದ್ಮೇಲೆ ಅವಳನ್ನ ಮದ್ವೆ ಹಾಕಿನಿ, ಅವನನ್ನ ಮದ್ವೆ ಹಾಕಿನಿ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಪ್ರೀತಿ ಮಾಡಿ.
ಸುಮ್ಮನೆ ಟೈಮ್ ಪಾಸಿಗೆಲ್ಲ ಪ್ರೀತಿ ಮಾಡಿ ಒಬ್ರು ಲೈಫನ್ನ ಹಾಳು ಮಾಡಕ್ ಹೋಗ್ಬೇಡಿ.